हेलो एवरीवन ಎಲ್ಲರಿಗೂ ನಮಸ್ಕಾರ अंदरिकी नमस्कारम सबको शुभकामनाएं कुछ कुछ बोल रहे हैं हम Namaste. This is Sai Kumar and sitting there is my friend Sanket who Sanket. believe and follow Man City Man who City. believe in their remontada which is not at all happening. Oh, the boss, Takala boss. Yes. Okay, Sanket. So ಏನಂತ್ಯಪ್ಪ, where did it go wrong in the first leg? Wrong. First leg wrong. ಶುರು ಆಗಿದ್ದೆ ನಮ್ಮ ಟಕ್ಲಾ ಬಾಸ್ ಇಂದ. ಟಕ್ಲಾ ಬಾಸ್ ಅವರು ಮಾಡಿದ ಟ್ಯಾಕ್ಟಿಕ್ಸ್ ಆಗಿರ್ಬೋದು, ಟೀಮ್ ಫಾರ್ಮೇಶನ್ ಆಗಿರ್ಬೋದು, ಎಲ್ಲ ಅಲ್ಲಿಂದನೇ ರಾಂಗ್ ಆಯ್ತು ಅಂತ ಅನ್ಸುತ್ತೆ. ನಿಂಗೇನ್ ಅನ್ಸುತ್ತೆ? The main thing is full back options. Nico O'Reilly ಕುಸನವ್ ತಪ್ಪು ಮಾಡ್ಬಿಟ್ಟ ಅವನಲ್ಲಿ. Should have been Nunes and ಆಯ್ತು ನೋಡಿ. What do you say? ಹೌದು. ಎಸ್. ಅದಾದ್ಮೇಲೆ ಇನ್ನೊಂದು ಮಿಸ್ಟೇಕ್ ನಂಗೇನ್ ಅನ್ಸ್ತಂದ್ರೆ 3 ವಿಂಗರ್ಸ್ ಬೇಕಾಗಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಇಟ್ ವಾಸ್ ಲೈಕ್ ತುಂಬಾ ಮೆಸೇಜ್ ಮಾಡ್ಬಿಟ್ಟ. ಅವ್ನ್ ಸ್ಯಾಮಿನಾದಾಗ ಏನ್ ನೋಡಲ್ಲ ನನಗೆ ಇನ್ನೂ ತನಕ ಗೊತ್ತಾಗಲ್ತು. ನ್ಯೂ ಕ್ಯಾಸಲ್ ಮಾಡಿದ ಮೇಲೆ ಆಡಿದಂತ ಹಾಕ್ಬಿಡದ ಅಷ್ಟೇ. ಹೌದೌದು, ನ್ಯೂ ಕ್ಯಾಸಲ್ ಮೇಲೆ ಆಡ್ದ, ಸೀದಾ ಬರ್ನೋಬರ್ಗ್ ತಂದ ಉಣ್ಸಿದ್ರು, ಮಲ್ಕೊಂಡ್ರು, ಮುಗೀತು. ಎಂತ ದೊಡ್ಡ ಶಾಣೆ ಆಗಿದ್ರು ಚರ್ಕಿ ಮೇಲೆ ಸೆವೆನ್ ಓವರ್ ಚರ್ಕಿ. ಹೌದು, ಮೇನ್ ಬಿಗ್ಗೆಸ್ಟ್ ಮಿಸ್ಟೇಕ್ ನಮ್ದು ಎಕ್ಸ್ಪೆಕ್ಟರ್ ಇರೋದು ಚರ್ಕಿಯಲ್ಲಿ. ಅದಾದ್ಮೇಲೆ ಓಕೆ ಕ್ಯಾಮ್ರಲ್ಲಿ ಬರ್ಬೇಡ, ನೀನ್ ಆ ಕಡೆ ಇರು, ಈ ದಾರಿ ಅಂತ ಈ ಕಡೆ ಬರ್ಬೇಡ. ಇದು ಕಟ್ ಮಾಡಬೇಕು. ಇದು ಒಳ್ಳೇದೇ, ಇಟ್ಕೋ, ವಿ ಕ್ಯಾನ್ ಪೋಸ್ಟ್. ಓಕೆ ರೈಟ್. ಸೊ ನಮ್ಗೆ ಅದೇ ಹೇಳ್ತಾ ಇದೆ, ನಮ್ದು ಎಕ್ಸ್ಪೆಕ್ಟರ್ ಬಂದ್ಬಿಟ್ಟು ಚರ್ಕಿನ ನಾವು ಸ್ಟಾರ್ಟ್ ಮಾಡಿಸ್ಬೇಕಿತ್ತು ಅಂತ ಅನ್ಸುತ್ತೆ. And also ಐಟ್ ನೋರಿ because many people see as De Bruyne's replacement. Yes. And also ಐಟ್ ನೋರಿ because ಅವನಿಗೂ ಸಖತ್ ಸ್ಕಿಲ್ಸ್ ಇದೆ. No, he can play full back, he can play wing, he can play in the middle. ಏನಂತ versatile player. ಅವನ್ನ ಬಿಟ್ಟು O'Reilly is a good player, I believe. He has done good for us this season, but last time ಚೆನ್ನಾಗಿ ಆಡಿದ್ದ. O'Reilly in the midfield, okay. ಅವನು ಲಾಸ್ಟ್ ಲೀಗ್ ಫೇಸ್ ಅಲ್ಲಿ ಇದಾಗಿತ್ತಲ್ಲ, ಯುನೈಟೆಡ್ ವರ್ಸಸ್ ಸಿಟಿ, ಅವನೇ ಪ್ಲೇಯರ್ ಆಫ್ ದ ಮ್ಯಾಚ್. ಓಕೆ, ಚೆನ್ನಾಗಿ ಆಡಿದ್ದ, ಬಟ್ ಮಿಡ್ ಫೀಲ್ಡ್ ಅಲ್ಲಿ ಆಡಿಸಿದ್ರೆ ಚೆನ್ನಾಗಿರ್ತಿತ್ತು ಇನ್ಸ್ಟೆಡ್ ಆಫ್ ವಿಂಗ್. ಹೌದು, ನೋಡ್ದಿಲ್ಲ ಫಸ್ಟ್ ಗೋಲ್ that went over Nico O'Reilly only. Then Donnarumma stuff happened. Nico O'Reilly, ಅದಕ್ಕೆ ಬರೋಣ. ಬಿಫೋರ್ ಗೋಯಿಂಗ್ ಟು ದಿ ಗೋಲ್ಸ್, ಇನ್ನೊಬ್ರು ಪ್ಲೇಯರ್ ಬಗ್ಗೆ ಹೇಳಬೇಕು, ಹಾಲೆಂಡ್. I haven't even seen him for 1 minute in the pitch. ಹಾಲೆಂಡ್ ಬಂದ್ಬಿಟ್ಟು, ಐ ಥಿಂಕ್ ನಾನು ಒಂದು ಸ್ಟಾಟ್ಸ್ ನೋಡಿದಾಗ ಮೊನ್ನೆ, ಇಟ್ ವಾಸ್ ಓನ್ಲಿ ಲೈಕ್ 2 touches, 2 passes ಅಷ್ಟೇ ಇಡೀ ಮ್ಯಾಚ್ ಅಲ್ಲಿ. 2 passes, ಇಡೀ ಮ್ಯಾಚ್ ಅಲ್ಲಿ 2 passes, ನಾಟ್ ಇವನ್ ಡ್ರಿಬಲ್ ಇಲ್ಲ, ಏನು ಇಂಟರಪ್ಟ್ ಮಾಡಿಲ್ಲ, ಚಾನ್ಸಸ್ ಕ್ರಿಯೇಟ್ ಮಾಡಿಲ್ಲ. ಹಾಲೆಂಡ್ ಒಂದೊಂದ್ಸಲಿ ಏನ್ ಪ್ರಾಬ್ಲಮ್ ಅನ್ಸುತ್ತೆ ಅಂದ್ರೆ, ಅಲ್ಲಿ ಲವ್ ಸ್ಟೋರಿ ನಡ್ಸ್ಕೊಂಡ್ ಕುಂತಾರ ಅವನು. ಲಾಸ್ಟ್ ಟೈಮ್ ಲವ್ ಸ್ಟೋರಿ ನಮ್ಗೆ ಯೂಸ್ ಆಗಿತ್ತು, ಬಟ್ ಈ ಸಲ ಲವ್ ಸ್ಟೋರಿ ಬಿತ್ತು, ದೊಡ್ಡ ಏಟ್ ಬಿತ್ತು, ತುಂಬಾ ಪ್ರಾಬ್ಲಮ್ ಆಯ್ತು. ಸೊ ಮೋಸ್ಟ್ಲಿ ಅದೇ ನಮಗ್ ಫಾರ್ಮೇಶನ್ ಇಂದ ಪ್ರಾಬ್ಲಮ್ ಆಯ್ತು. ದಟ್ ಈಸ್ ಫೈನ್. ಇವಾಗ ಗೋಲ್ಸಿಗೆ ಹೋಗೋಣ. ಟೀಮ್ ಸೆಲೆಕ್ಷನ್. ಇವಾಗ ಗೋಲ್ಸಿಗೆ ಹೋಗೋಣ. ಫಸ್ಟ್ ಗೋಲ್ ಬಗ್ಗೆ ಏನ್ ಅನ್ಸುತ್ತೆ ಹೇಳ? ಫಸ್ಟ್ ಗೋಲ್ ಡೊನಾರುಮಾ, ಅದು ಹೋಗ್ಲಿ, ಓರೆಲಿ ಪಾಟ್ ಹೋಗ್ಲಿ, ಅವ್ನ್ ಏನೋ ಬಾಲ್ ಚೆನ್ನಾಗಿತ್ತು, ಫಸ್ಟ್ ಚೆನ್ನಾಗಿತ್ತು, ಅಪ್ರಿಶಿಯೇಟ್, ಚೆನ್ನಾಗಿ ಹೋದ, ಸೈಡ್ ತಗೊಂಡ. ಬಟ್ ಡೊನಾರುಮಾ ಏನ್ ಯೋಚನೆ ಮಾಡಕತ್ತಿದ್ದಲ್ಲ ಅವನು. ಡೊನಾರುಮಾ ಡೊನಾರುಮಾ ಏನ್ ಅನ್ಕೊಂಡ, ಮೋಸ್ಟ್ಲಿ ಈಸ್ ಔಟ್ಸೈಡ್ ದಿ ಡಿ, ಅದಕ್ಕೆ ಹಾಕ್ಲಿಲ್ಲ. ಬಟ್ ಯೂಶಲಿ ಬೈ ಹಿಂಗ ಲೈನ್ಸ್ ಕಾಣಕತ್ತ ಅವನಿಗೆ. ನನಗೆ ಫಸ್ಟ್ ಇದು ಆಗಿತ್ತ ಲೀಗ್ ಬೇಸ್ದಾಗ ವಾಲ್ವರ್ಡೆ ಸ್ಲೈಡ್ ಮಾಡ್ಕೊಂಡು ಹೋಗಿದ್ದ, ಇವಾಗ ಡೊನಾರುಮಾ ಸ್ಲೈಡ್ ಮಾಡ್ಕೊಂಡು ಹೋಗ್ಬಿಟ್ಟ. ಅಷ್ಟೇ. ಇನ್ನೊಂದು ನನಗೆ ನಗುವಿನ ಬಂದಿದೆ ಅಂದ್ರೆ, ಅದೇನ್ ಸ್ಕಿಲ್ ಮಾಡ್ದಂಗ ನೋಡು, ವಾಲ್ವರ್ಡೆ ಹಿಂಗೆ ರೈಟ್ ಸೈಡ್ ಹೊಡ್ಬಿಟ್ಟು ಲೆಫ್ಟ್ ಇಂದ ಹೋದ. ದಟ್ ಈಸ್ ದಿ ಫಸ್ಟ್ ಸ್ಕಿಲ್ ಐ ಎವರ್ ಲರ್ನ್ಡ್ ಇನ್ ಫುಟ್ಬಾಲ್. ಅದೇ ಸ್ಕಿಲ್ ಅವ್ನು ಮೊನ್ನೆ ಯೂಸ್ ಮಾಡಿದಕ್ಕೆ ನಮಗಂತೂ ರಿಯಲಿ ಶಾಕಿಂಗ್. ಬಿಕಾಸ್ ಡೊನಾರುಮಾ ಸ್ಟ್ಯಾಂಡರ್ಡ್ಸ್ಗೆ ಅದು ಅಲ್ಲೇ ಅಲ್ಲ ಬ್ರೋ, ಆತರ. ಬಟ್
ಇನ್ನೊಂದ್ ಏನ್ ಅನ್ಕೊಂಡೆ, ವಿ ಸ್ಟಿಲ್ ಹ್ಯಾಡ್ ಅ ಚಾನ್ಸ್. ಅದಾದ್ಮೇಲೂ ಕೂಡ ಯಾರೋ ಒಬ್ರು ಡಿಫೆಂಡರ್ ಬಂದು ಇಂಟರಪ್ಟ್ ಮಾಡ್ಬೋದಿತ್ತು, ಬಟ್ ಸ್ಟಿಲ್ ಇಟ್ ವೆಂಟ್ ಇನ್. ಕಂಪ್ಲೀಟ್ ಓಪನ್ ಸ್ಪೇಸ್, ಲೈಕ್ ಏನಂದ್ರೆ ಎಲ್ಲ ನಮ್ದು ಎಂಟೈರ್ ಟೀಮ್ ಆಫ್ ನಾಗಿತ್ತು. ಸೊ ದೇ ಹ್ಯಾಡ್ ಅ ಚಾನ್ಸ್, ದೇ ಕೇಮ್, ದೇ ಹಿಟ್ ಆಲ್ ಓವರ್, ಮ್ಯಾಚ್ ಡನ್, ಎಲ್ಲ ಡನ್ ಆಯ್ತು. ಆಲ್ ಸ್ಟಾರ್ಟೆಡ್ ಓವರ್ ದೇರ್. ಎಸ್. ಆಮೇಲೆ ಓಕೆ, ಫಸ್ಟ್ ಗೋಲ್ ಹೋಯ್ತು, ಓಕೆ ಪರವಾಗಿಲ್ಲ. ಬಟ್ ಸೆಕೆಂಡ್ ಗೋಲ್ ಇಟ್ ಈಸ್ ಕಂಪ್ಲೀಟ್ಲಿ ಬ್ಲಂಡರ್, ಈಸಿ. ಡಿಫೆನ್ಸ್ ಏನು ತಡೆಕ್ ಹೋಗಲ್ರ ಅವರು, ಸುಮ್ನೆ ಮ್ಯಾನ್ ನೋಡಕ್ಕೆ ನಿಂತಾರ, ಬಾಲ್ ಸುಮ್ನೆ ಮತ್ತ ಅಷ್ಟೇ. ಇಂಟೆಂಟ್ ಒಂಚೂರು ಇಂಟೆಂಟ್ ಇರಲಿಲ್ಲ ಡಿಫೆನ್ಸ್ ಅಲ್ಲಿ. ಅಷ್ಟೇ ಇಷ್ಟೇ ಎಕ್ಸಾಕ್ಟ್ಲಿ. ಓಕೆ, ಹೌದೌದು, ಡಿಫೆನ್ಸಿವ್ ಮಿಸ್ಟೇಕ್ ಆಯ್ತು. ಬಟ್ ಸ್ಟಿಲ್ ನನಗೇನ್ ಅನ್ಸ್ತು, ಡೊನಾರೂಮಾ ಸ್ವಲ್ಪ ತಡಿಬೋದಿತ್ತೇನೋ ಆನ್ ಸ್ಟ್ಯಾಂಡರ್ಡ್ಸ್ ಗೆ. ಬಿಕಾಸ್ ಬಿಡು, ಬೇರೆ ಗೋಲ್ ಕೀಪರ್ ಆಗಿದ್ರೆ ನಾವೇನು ಹೇಳಲ್ಲ. ಎಕ್ಸ್ಟೆಂಡೆಡ್, ಬಟ್ ಇಟ್ ವಾಸ್ ಅವೇ, ಏನು ಮಾಡಕ್ ಬರಲ್ಲ. ಬಟ್ ಇಟ್ ವಾಸ್ ಡಿಫೆಂಡರ್ಸ್ ಮಿಸ್ಟೇಕ್. ಮಿಡ್ ಫೀಲ್ಡ್ ನೋಡ್ದ ಎಷ್ಟು ಓಪನ್ ಸ್ಪೇಸ್ ಇತ್ತು, ಎಲ್ಲರೂ ಅಲ್ಲಿ ಪ್ರೆಸ್ ಮಾಡಕ್ಕೆ ನಿಂತು ಬಿಟ್ಟಾರ ಬಾಲ್ ಸಾಲಾಗಿ. ಇವರು ಓಪನ್ ಸ್ಪೇಸ್ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಮ್ಯಾಡ್ರಿಡ್. ಎವ್ರಿ ಸಿಂಗಲ್ ಮಿನಿಟ್ ಕೌಂಟರ್ ಬಂತ ಮಿಡ್ ಫೀಲ್ಡ್ ಖಾಲಿ. ನನಗೆ ಎವ್ರಿ ಸೆಕೆಂಡ್ ಅವ್ರ ಏನ್ ಕೌಂಟರ್ ಬರ್ತಾರಲ್ಲ, ಗೋಲ್ 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 ಇಲ್ಲಿ ಅನ್ಸಕತ್ತಿತ್ತು ನನಗೆ, ಇಲ್ಲಿ ಬರಕತ್ತ ಬಾಯಿಗೆ. ಬಿಕಾಸ್ ಅವರಿಗೆ ತುಂಬಾ ಸ್ಪೇಸ್ ಇತ್ತು, ತುಂಬಾ ಅಂದ್ರೆ ತುಂಬಾ ಸ್ಪೇಸ್ ಇತ್ತು. ಹೆಂಗ ಬ್ರೀಚ್ ಆಯ್ತಂದ್ರೆ, ರಾಡ್ರಿ ಓಕೆ, ಸಿಲ್ವಾ ಓಕೆ, ಇನ್ನೊಬ್ಬನ ಯಾರಿದ್ರು ಮಿಡ್ ಫೀಲ್ಡರ್, ಮೂರು ವಿಂಗರ್ಸ್ ಅಲ್ಲಿ ಆ ಮೂರು ವಿಂಗರ್ಸ್ ಇದ್ದಾಗ ಇಲ್ಲಿ ಯಾರು ಇದ್ರೆ ಇವರು ಅಜ್ಜಗಳ ಹಾಕಾತಾರೆ, ಎಷ್ಟಂತ ಓಡ್ತಾರ ಅವ್ರ. ಅಷ್ಟೇ ಏನೂ ಇರ್ಲಿಲ್ಲ. ಆಮೇಲೆ ಶಾರ್ಟ್ ಕೂಡ ನಿಜ ಮೆಚ್ಚಬೇಕಲ್ಲ, ವ್ಯಾಲ್ವರ್ಡಿ ಏನ್ ಶಾರ್ಟ್ ತಗೊಂಡ. ಎಕ್ಸಾಕ್ಟ್ಲಿ, ವೀಕ್ ಫುಟ್. ಇನ್ನೊಂದು ನಮ್ ಸ್ವಲ್ಪ ಡೊನಾರೂಮಾ ಹೈಟ್ ಇರೋದ್ರಿಂದ ನನ್ ಮಗ ಕೆಳಗ್ ಬರೋಷ್ಟೇ ಗೋಲೇ ಹೋಗ್ಬೋದು. ಆಮೇಲೆ ಆಕ್ಚುಲಿ ಇಟ್ ವಾಸ್ ಹಿಸ್ ಡೇ ಯೆಸ್ಟರ್ಡೇ. ಐ ಮೀನ್ ಅಟ್ ದಟ್ ಡೇ ಅವ್ನ್ ದಿನ ಇದ್ದಾಗ ವಿ ಕ್ಯಾನಾಟ್ ಡು ಎನಿಥಿಂಗ್. ಏನು ಮಾಡಕ್ ಬರಲ್ಲ. ನೋಡು ಆಮೇಲೆ ಯಾವ ಅಟ್ಯಾಕರ್ಸ್ ಗೋಲ್ ಹೊಡಿಲ್ಲ, ಇವನು ಅಲ್ಲಿ ನಿಂತನಲ್ಲಿ ಟ್ರೆಂಟ್ ಅಲೆಕ್ಸಾಂಡರ್ ಅರ್ನಾಲ್ಡ್ ಜೊತೆ ಡೋಕುನ ತಡೆಕ್ ನಿಂತವ್ನು ಬಂದು 3 ಗೋಲ್ ಹೊಡ್ದಾನಂದ್ರೆ ಕ್ರೇಜಿ. ಹೌದೌದು, ಡಿಫೆನ್ಸಿವ್, ಮಿಡ್ಫೀಲ್ಡ್, ಫಾರ್ವರ್ಡ್, ಮೂರು ಕಡೆ ಫಾರ್ವರ್ಡ್ ಪ್ಯಾಟರ್ಡ್ ಏನಂತಾರಲ್ಲ, ಅಬ್ಸಲ್ಯೂಟ್ಲಿ ಪ್ಯಾಟರ್ಡ್, ಕಿಲ್ ಸಿಟಿ. ರೈಟ್. ನಾನೇನೋ ವಿನಿ ಒಂದ್ ಹೊಡಿತಾನ ಅಲ್ಲ, ವಿನಿ ಒಂದ್ ಹೊಡಿಬಹುದು, ಇಲ್ಲ ಅಡಗುಲರ್ ಒಂದ್ ಹೊಡಿ. ವ್ಯಾಲ್ವರ್ಡೆ ಕೇಮ್ ಔಟ್ ಆಫ್ ನೋ ವೇರ್. ಹೌದೌದು, ಇಟ್ ವಾಸ್ ಲೈಕ್ ಔಟ್ ಆಫ್ ಸಿಲೆಬಸ್. ಹೌದು, ಯಾರು ಪ್ರಿಪೇರ್ ಆಗಿರ್ಲಿಲ್ಲ, ಹಂಗೆ ಆಗಿದೆ. ಥರ್ಡ್ ಗೋಲ್ ವಾಸ್ ಆಲ್ಸೋ ಆಕ್ಚುಲಿ ಕೈಂಡ್ ಆಫ್ ಅ ರೇಜ್ ಬಿಟ್. ಥರ್ಡ್ ಗೋಲ್ ಅವ್ನ್ ಬಾಲ್ ನೋಡಕತ್ತಲ್ಲೋ, ಹಿಂಗ್ ನಿಂತವನೆ, ಬಾಲ್ ಹಿಂಗಿಂದ ಹೋಗೈತೆ, ಮೇಲಿಂದ ಹೋಗೈತೆ. ಅಲ್ಲ, ನ್ಯಾಷನಲ್ ಅಂತ ನಿಂತ್ಬಿಟ್ಟ ಜನ. ಸಾರಿ ನಿಂತ್ಬಿಟ್ಟ ಅವನು, ಏನ್ ಇಂಗ್ಲೆಂಡ್ ನ್ಯಾಷನಲ್ ಅಂತ ನಡೆದ ನಿಂತಂಗೆ. ಅದ್ ಮಾತ್ರ ಕಂಪ್ಲೀಟ್ಲಿ ರೇಜ್ ಬಟ್ ಆಗಿ, ಅದು ಮಾರ್ಕ್ ಸ್ಟ್ಯಾಂಡರ್ಡ್ಸ್ ಗೆ ತುಂಬಾ ಇದಾಯ್ತಲ್ಲ. ಡೊನಾರೂಮಾ ಏನು ಮಾಡಕ್ ಹೋಗಲ್ಲ, ಅಷ್ಟ್ ಹತ್ರ ಇದ್ದಾಗ ಚಾನ್ಸ್ ಇಲ್ಲ. ಅವ್ನು ಹಾಕಿದ ಪವರ್ಗೆ ಅದು ಹೋಯ್ತದು, ಗಲಾಟಿಗೆ ಹೋಗ್ಬಿಟ್ಟಿತ್ತದು. ಮಾರ್ಕ್ಗೆ ಅಲ್ಲಿ ಓರಿಯಲ್ ಚೆನ್ನಾಗಿ ಮಾಡ್ಬೋದಿತ್ತು, ಥರ್ಡ್ ಗೋಲ್ ತಡಿಬೋದಿತ್ತು. ಅವನು ಏನು ಮಾಡಿಲ್ಲ. ಹಂಗೆ ಏನಂದ್ರೆ ಡಿಫೆಂಡರ್ಸ್ ಶಾರ್ಟ್ ತಗೊಳಕ್ ಚಾನ್ಸ್ ಕೊಡಕತ್ತಾರಲ್ಲ ಅವರು, ತಡೆವಲ್ರು, ಶಾರ್ಟ್ ತಡೆವಲ್ರು. ಬಾಳ್ ಸಲ ನೋಡಿವಿ ಈ ಸೀಸನ್, ಶಾರ್ಟ್ ಕೊಡಕತ್ತಾರ. ಶಾರ್ಟ್ ಏನಕ್ ಕೊಡ್ತೀರಿ, ತಡೀರಿ ಬ್ಲಾಕ್. ಅದೇ ಮ್ಯಾಡ್ರಿಡ್ ನೋಡು, ಡಿಫೆನ್ಸ್ ಎಷ್ಟು ಕರೆಕ್ಟ್ ಪ್ರಾಪರ್ ಆಗಿತ್ತು ಅವ್ರದ್ದು, ಎಷ್ಟು ಎಕ್ಸಿಕ್ಯೂಷನ್ ಪರ್ಫೆಕ್ಟ್ ಆಗಿತ್ತು. ನಮ್ಮ ಶಾರ್ಟ್ ಏನ್ ಪಾಸ್ ಮಾಡಕ್ಕೆ ಚಾನ್ಸ್ ಇರಲ್ಲ, ಅಷ್ಟು ಇದ್ ಮಾಡಿದ್ರು ಅವ್ರು ಕರೆಕ್ಟ್ ಆಗಿ. ಡಿಫೆನ್ಸಿಲಿ ಏನಂತಾರಲ್ಲ, ಪಾರ್ಕ್ ಹಿಂಗಿತ್ತದು. ಏನ್ ಮಾಡ್ತಾರೆ. ಮೋರ್ ಓವರ್ ಸೆವಿನ್ಯೋ I don't have anything to say. Leave. ಸೆವೆನ್ಯೋ ಏನೋ ಸೆವಿನ್ಯೋ ಇಬ್ರು ಅಷ್ಟೇ. ಸೆವೆನ್ಯೋ ಏನ್ ಲೌಡನೋ ಮಾಡಲಿಲ್ಲ, ಏನು ಮಾಡಿಲ್ಲ. ಆಮೇಲೆ ನಮ್ ರೈಂಡರ್ಸ್ ಬಂದ ಅಣ್ಣ, ಒಂದನ ಹೊಡಕ್ ಹೇಳಲ್ಲ ಇಲ್ಲಿವರೆಗೂ, ಒಂದನ ನೆಟ್ಟು ಹೊಡಕ್ ನೋಡಿದಂಗೆಲ್ಲ ಹೊರಗೆ ಗೊತ್ತವಲ್ಲ ಅವನು. ಓಕೆ, ಪ್ರಿಸಿಷನ್ ಅಟ್ಲೀಸ್ಟ್ 1 in 10, 1 in 20 ಔಟ್ ಆಫ್ 20 ಹೊರಗೆ ಅಂದ್ರೆ ಕಷ್ಟ. ಬಟ್ ಒಂದು ಹೋಗ್ಬೋದಿತ್ತು ಅನ್ಸುತ್ತೆ ನನಗ. ಒಂದ್ ಡಿಫ್ಲೆಕ್ಟ್ ಆಗಿ ಕೋರ್ತೋ ಪೋಸ್ಟ್ ಮೇಲೆ ಹೋಯ್ತಲ್ಲ, ಅದು ಹೋಗ್ಬೋದಿತ್ತು. ಬಟ್ ಬ್ಯಾಡ್ ಲಕ್ ಹೇಳಕ್ಕಾಗಲ್ಲ ಬೈ. ಇನ್ನೊಂದು ನನ್ಗೆ ಎಸ್, ಅಂಡ್ ಆಲ್ಸೋ ಬಿಕಾಸ್ ಓರಿಲಿ ಗೋಲ್ ಸೇವ್ ಮಾಡ್ತಾ ಗೊತ್ತಾ, ಡಿಫೆನ್ಸ್ ಅವ್ರ ಕಡೆನೆ ಮಿಸ್ ಆದಾಗ
ಕ್ರೇಜಿ ಬಾಯ್ ಅವ್ನ್ ಗೋಲ್ ಕೀಪರ್ ಮಾತ್ರ. ಇಟ್ ವಾಸ್ ಆಕ್ಚುಲಿ ನಾನು ಏನ್ ಅನ್ಕೊಂಡೆ ಗೊತ್ತಾ, ಅದು ಒಂದು ಓವರಲ್ಲಿ ಇದು 2 ಚಾನ್ಸ್ ಇದ್ದು. ಒಂದು ವಿಚ್ ಈ ಪ್ರೆಸ್ಡ್ ಅಂಡ್ ಟುಕ್ ದ ಶಾಟ್, ಕೊರ್ತಾ ಸೇವ್ ಮಾಡ್ದ. ಇನ್ನೊಂದು ಕಾರ್ನರ್ ಇಂದ ಬಂತು, ಓಪನ್ ಸ್ಪೇಸ್ ನೋಡ್ದ, ಏನು ಇರಲಿಲ್ಲ, ಅಣ್ಣ ನೋಡ್ಕೊಂಡು ನಿಂತು ಬಿಟ್ಟಾನ ಬಾಲ್. ಇವನು ಹೌದು ಇದು ಓಪನ್ ಸ್ಪೇಸ್, ಗೋಲ್ ಕೀ ಇಲ್ಲ, ಡಿಫೆಂಡರ್ ಇಲ್ಲ, ಪೋಸ್ಟ್ ತಾನು ಹಾಕ್ಬೋದಿಲ್ಲ, ನೋಡ್ಕೊಂಡು ನಿಂತು ಬಿಟ್ಟಾನ, ಟಚ್ ಆಗಿ ಹೋಗ್ಬಿಟ್ಟು. ಹೌದು ಎಸ್ 3-2-3-1 ಎಸ್ ಅಲ್ಲ 3-2-3-1 ವುಡ್ ಹ್ಯಾವ್ ಮೆಂಟ್ ಮಚ್ ಬೆಟರ್ ದನ್ 3-0. ವಾಟ್ಸ್ 3-0. ಹೌದು ಹೌದು, ಒಂದು ಅವ್ರಿಗೆ ಕ್ಲೀನ್ ಶೀಟ್ ಸಿಕ್ತು, ಇನ್ನೊಂದು ನಮ್ಗೆ ಅಟ್ಲೀಸ್ಟ್ ಗೋಲ್ ಡಿಫರೆನ್ಸ್ ನ ಕಡಿಮೆ ಮಾಡ್ಬೋದಿತ್ತು. ಅಟ್ಲೀಸ್ಟ್ 2 of 1 ಓವರ್ ಚಾನ್ಸಸ್ could have been converted ಅಂತ. ಓವರ್ ಚಾನ್ಸಸ್ ಆಲ್ಸೋ ಇಫ್ ಯು ಸಿ ಸ್ಟಾರ್ಟಿಂಗ್ ಪಾರ್ಟ್, ಡೋಕು ಕೂಡ 2-3 ಕ್ರಾಸ್ ಆಗ್ತಾ, ಅದು ಕೂಡ ಇಟ್ ವಾಸ್ ಇನ್ ಈಸಿ ಟ್ಯಾಪ್ ಇನ್ ಲೋ. ನಮ್ಮವ್ರ ಪ್ಲೇಯರ್ಸ್ ಸಿಲ್ವಾ ಬಾಲ್ ಇನ್ ಬಿಟ್ವೀನ್ ದ ಲೆಗ್ಸ್ ಬಿಡಕತ್ತಾನ, ಇನ್ ಬಿಟ್ವೀನ್ ದ ಲೆಗ್ಸ್ ಅವನು ಬಿಡಕತ್ತಾನ, ರೂಡಿಗರ್ ಬಿಡಕತ್ತಾನ, ಇಲ್ಲಿಂದ ಯಾರು ಪ್ಲೇಯರ್ಸ್ ಇಲ್ಲ. ಸೆಮಿನ್ ಏನ್ ಮಾಡಕತ್ತೆ, ಸಾವಿನ ಸತ್ತಾನ, ಎಲ್ಲೂ ಸತ್ತಾನ ಅವ್ನು ಎಲ್ಲಿದ್ದ ನನ್ಗೆ ಗೊತ್ತಿಲ್ಲ. ಸಾವಿನ್ಯೋ ಹಾಲಂಡ್ ಎಲ್ಲಿ ಸತ್ತಿದ್ರನಪ್ಪ ನನಗಂತೂ ಇಲ್ಲಿವರೆಗೂ ಗೊತ್ತಾಗಲ್ತು ಆ ಮ್ಯಾಚ್ ನಾಗ. ಹಾಲೆಂಡ್ ಅಂತೂ ಒಂದು ಕ್ರಾಸ್ ಅಲ್ಲಿ ತುಂಬಾ ಮುಂದೆ ಇದ್ದ, ಬಾಲ್ ಹಿಂದೆ ಹೋಯ್ತು, ಬಟ್ ಮಿಕ್ಕಿದ್ರಲ್ಲಿ ಎಲ್ಲೂ ಔಟ್ ಆಫ್ ದಿ ಪಿಕ್ಚರ್. ಕ್ಯಾಮರಾಮನ್ ಔಟ್ ಆಫ್ ದ ಪಿಕ್ಚರ್. ನಾನ್ ಮೊನ್ನೆ ಆಯ್ತಲ್ಲ ವಿಡಿಯೋದಾಗ ಅದ್ರಂಗೆ ಔಟ್ ಆಫ್ ದ ಫ್ರೇಮ್. ಫಸ್ಟ್ ಒನ್ ಡಿಡೆಂಟ್ ಫಿಟ್ ಇನ್ ದ ಫ್ರೇಮ್, ಸೆಕೆಂಡ್ ಒನ್ ಔಟ್ ಆಫ್ ದ ಫ್ರೇಮ್ ಸೀದಾ. ಬಟ್ ಏನಾರ ಹೇಳೋದು, ಫಸ್ಟ್ ಹಾಫ್ ಅಲ್ಲೇ ಕನ್ಸಿಡಿಂಗ್ ಹ್ಯಾಟ್ರಿಕ್. ನನಗೆ ಏನ್ ಅನ್ಸ್ತ ಅಂದ್ರೆ, ಇವ್ರು ಸ್ಟಾರ್ಟ್ ಮಾಡಿದ್ರಲ್ಲ ಮ್ಯಾಚ್, ಇನಿಷಿಯಲ್ 5-6 ಮಿನಿಟ್ಸ್ ಅಲ್ಲಿ ಏನ್ ಲೇಸಿನೆಸ್ ಇತ್ತು ಗೊತ್ತಾ. ಇವ್ರು ಏನಂದ್ರೆ ಆರಾಮ್ ಹೊಡಿತೀವಿ, ಇವ್ರಿಗೆ ಯಾರಿಗ್ ಲೆಕ್ಕ, ಇವರು ಆರಾಮ್ ಹೊಡಿತು ಅನ್ನೋ ರೀತಿದಾಗಿತ್ತು. ಯಾವ ಫಸ್ಟ್ ಗೋಲ್ ಬಂತು ಪರವಾಗಿಲ್ಲ, 3-1 ವಿ ಕ್ಯಾನ್ ಕಮ್ ಬ್ಯಾಕ್. ಸೆಕೆಂಡ್ ಗೋಲ್ ಓಕೆ, 2-3 ಸ್ಟಿಲ್ ಚಾನ್ಸ್. ಥರ್ಡ್ ಗೋಲ್ ಬಂದಾಗ ಕುಚ್ ಗಲತೆ ವಿನಿಷಿಯಸ್ ಜೂನಿಯರ್ ಪೆನಲ್ಟಿ ಮಿಸ್ ಮಾಡ್ದ ಅಣ್ಣ. ಓ ಬೈ, ಥ್ಯಾಂಕ್ ಯು ವಿನಿ, ಥ್ಯಾಂಕ್ ಯು ಫಾರ್ ಮಿಸ್ಸಿಂಗ್ ದಟ್, ಅಂಡ್ ಕ್ರೆಡಿಟ್ಸ್ ಟು ಡೊನಾರುಮಾ. Donnarumma also. He gave the penalty and then he saved it. Crazy save ಮಾಡ್ದಲ್ಲ. To be honest, I was confident on Donnarumma. Yes, imagine if it was 4-0, ಅಷ್ಟೇ ಮುಗೀತು. And then ಇಲ್ಲೇ next week we would be sleeping, not even watching the match. Yeah, easily sleeping, exactly. Then go to office. That's all done. Yeah, but still this time 3-0, we have still hope. Let's see ಏನಾಗುತ್ತೆ. ಸೊ ನಿಂಗೇನ್ ಅನ್ಸತ್ತಪ್ಪ? Overall Diaz was a bit better. Rodri okay. Doku okay. Bit of ಏನಂತಾರ ಸ್ಟ್ಯಾಂಡ್ ಔಟ್. ದೆನ್ ಓರಿಯಲ್ಲಿ ಚರ್ಕಿ, ಐ ಶುಡ್ ಟಾಕ್ ಅಬೌಟ್ ಚರ್ಕಿ ಬ್ರೋ. ಅವ್ನ್ ಬಂದಾಗ ಮೆಂಟಾಲಿಟಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅವ್ನ್ ಎಷ್ಟು ಪುಷ್ ಮಾಡ್ತಿದ್ದ. ಈ ಉಳಿದ ನನ್ನ ಮಕ್ಕಳು ಸಾಯಕತ್ತಾರ. ಅಲ್ಲೋ, ಈವನ್ ಆಫ್ಟರ್ ಕನ್ಸಿಡರಿಂಗ್ 3-0 ಫಸ್ಟ್ ಹಾಫ್ ಅಲ್ಲಿ, ಸೆಕೆಂಡ್ ಹಾಫ್ ಅಲ್ಲಿ ತೋರಿಸ್ತಾನೆ ಇಲ್ಲ ಇಂಟೆಂಟ್. ಲೈಕ್ ಯಾರಿಗೂ ಗೋಲ್ ಹೊಡಿಯಕ್ ಇಷ್ಟ ಇಲ್ಲ. ಅಲ್ಲ, ಚರ್ಕಿ ಬರೋವರೆಗೂ ಇಟ್ ವಾಸ್ ಲೈಕ್ ಡೆಡ್. ಬಟ್ ವೆನ್ ಚರ್ಕಿ ಕೇಮ್ ಸ್ವಲ್ಪ ಏನೋ ಕಾಣ್ತಿತ್ತು ನನಗೆ. ಚರ್ಕಿ ಬಂದಾಗ ಓಕೆ, ವಿ ಕುಡ್ ಹ್ಯಾವ್ ಅಟ್ಲೀಸ್ಟ್ 1-2 ಬಟ್ ಅದು ಸ್ವಲ್ಪ ಲೈಫ್ ಬಂದಿತ್ತು. ಎಸ್, ಬಟ್ ಆಮೇಲೆ ಚರ್ಕಿ ಮಾಡ್ತೇವೆ. ಐ ಥಿಂಕ್ ಇಟ್ ವಾಸ್ ಟೂ ಲೇಟ್ ಅಷ್ಟೇ. Too late, but we could have done, because in a 90 minutes ಅದೇ ಎತ್ತಿಯಾಡಲ್ಲಿ. It's not over. So yeah, correct. They should have had it in their mind ಅಷ್ಟೇ. 90 minutes is too long in ಎತ್ತಿಯಾಡ್. ಎತ್ತಿಯಾಡಲ್ಲ ಅದನ್ನ ನಾವು ಕಾಪಿ ಪೇಸ್ಟ್ ಮಾಡಾಕತ್ತೀವಿ ಅಷ್ಟೇ. ಏನ್ ಮಾಡಕ್ಕಾಗಲ್ಲ, ಹೇಳಕ್ಕಾಗಲ್ಲ. We can repeat the history of Liverpool, that PSG Barca, do you remember 6-1? Yes, you never know bro, ಏನಾದ್ರು ಆಗ್ಬೋದು. One more remontada was Madrid's against City in 22-23, if you remember. That Rodri was playing 2 goals. We need that Bengal movement, a Brazilian flavor. We have Savinho, but he's not Bengal, he's Kangal. Bengal movement ಕೊಡಂದ್ರೆ ಕಂಗಾಲ್ ಮೂವ್ಮೆಂಟ್ ಕೊಡ್ತಾನೆ ಇವರು. ಹೇಳಪ್ಪ, ಸೆಕೆಂಡ್ ಲೆಗ್ ಅಲ್ಲಿ ಏನ್ ಅನ್ಸುತ್ತೆ, ಯಾರು ನಡೆಸಬೇಕು? ಸೆಕೆಂಡ್ ಲೆಗ್ ಅಲ್ಲಿ let's build our potential 11. For sure Donnarumma at the goal back. Donnarumma for sure. Yes. And full backs, it should be Nunes and Aitnori. No other thinkings. No other option. Pep ಸ್ವಲ್ಪ ಓವರ್ ಥಿಂಕ್ ಮಾಡಿ ಅಡಿಸಿದಂದ್ರೆ ಮುಗೀತು. ಮಕ್ಕಬಕ್ ನಾವು ಸೀದಾ ಏನಿಲ್ಲ, ಸೀದಾ ಹಿಂಗೆ ಅಂತ ಏನಿಲ್ಲ. ನಮ್ ಸಾರನ್ ಗೊರ್ಕಿ ಜೊತೆಗೆ ನಮ್ದು 2 ಗೊರ್ಕಿ ಹಾಕಿ ಮಕ್ಕಂಬಿಡತ್ತ.
ನಾನು ಹೇಳ್ತೀನಿ ಅಲ್ಲಿ ನ್ಯೂನೆಸ್ ಓರಿಯಲಿ ಇಲ್ಲಾಂದ್ರೆ ನಮ್ಗೆ ಓರಿಯಲ್ ಅಂತೆ ಸಾರಿ ಆಯ್ತು ನೋಡಿ ಸೆಂಟರ್ ಬ್ಯಾಕ್ಸ್ Ruben Dias, will you start Marge Marge. That we should No, think of after Marge his now. disastrous UCL debut will But you start ನಂಗೇನ್ Marge? ಅನ್ಸುತ್ತೆ will I ಬಿಡು Pep will definitely start Marge. I think Pep will Yana? give second chance. Marge. Who? Yeah, he'll give. But he has done good for us since he has come. Yes. But for the ಏನಂತ್ಯ last 2-3 matches is bit off. On and ನೋಡುವ. off. On and off. But still, yeah. But still, Kusanov we can Kusanov is expect a also good there. performance. Yeah. With the fans. You never know, bro. There's always You never home know. advantage. ಹೇಳಕ್ ಆಗಿದ್ದಲ್ಲ ಅದೇ ವ್ಯಾಲ್ಬೇಟೆ ಕಾಲ್ ಮುಟ್ಕೊಂಡ್ ಬಿಡ್ಬೋದು ಇನ್ ಫ್ರಂಟ್ ಆಫ್ ಡೋಕು ವಿ ನೆವರ್ ನೋ ಟ್ರೆಂಟ್ Yes. ಅಲೆಕ್ಸಾಂಡರ್ ಚೆಡ್ಡಿ ಇರ್ಬೋದು ವಿ ನೆವರ್ ನೋ Yeah. ಸೊ ಸೆಂಟರ್ ಬ್ಯಾಕ್ಸ್ Ruben Dias, of course. Margay, John Stones or Kusano, whom are starting? I think Kusanov will be good. He has space, he can stop ಯಾವ್ದು Vinny. Yeah. ವಿನಿಗೆ Nunes did Kusanov is better. against Nunes in the league phase match. Okay. So we can have Diaz and Gay or Diaz or Kusano. Let's see. We'll keep Let's see. Kusano for now. Yeah. Pace advantage. He's a better defender. Better one-on-one, better pushes. But Yes. ball control a bit off. Adonದು improve ಆಗಬೇಕು ಅಂತ. But still, as a young player, is doing good. He's doing good. He should do good more and more. More. Correct. Then ಅದು ಬಿಟ್ರೆ comes the pillars of our team. Mids. Rodri Silva. Rodri Silva. Always. Easy. Always. Yeah. Because end of the day, you need some experience in your team. Yes, of course. ಇಲ್ಲ ಅಂದ್ರೆ A Ballon d'Or winner, we should never forget that. And City's legend Silva. Silva is Silva controls the game. Silva like ಏನಂತ ಇವ್ನು ಏನ್ ಆಡಲ್ಲಪ್ಪ ಇವತ್ತು ಅನ್ಕೊಂಡ ಬಂದು ಬಿಡುತ್ತ ಒಂದು ಏನ ಎಕ್ಸ್ಟ್ರೀಮ್ ಪರ್ಫಾರ್ಮೆನ್ಸ್ ಒಳಗಿಂದ ತಂದು ಬಿಡ್ತಾನ ಅವನು. ಹೌದು. We should never blame Silva until he's there in City. ನೀನ್ ನೋಡು ಮ್ಯಾನ್ ಸಿಟಿ ಪೇಸ್ ಸಿಲ್ವಾನೇ ಕಂಟ್ರೋಲ್ ಮಾಡ್ತಾನೆ. Yes. ಯಾವಾಗ್ಲೂ. Most of the times ಅವನು ಅಟ್ಯಾಕಿಂಗ್ ಮಿಡ್ ಡಿಫೆನ್ಸ್ ಎಲ್ಲ ತಲೆ ಇರ್ತಾನ ಅವನು. ಕವರ್ಸ್ ಎಂಟೈರ್ ಥಿಂಗ್. ನಾವು ಬೇಕಂತಿರ್ತೇವೆ ಇವನೇನಪ್ಪ ಹಿಂದೆ ಹೋಗ್ತಾನಂತ ಬಟ್ the thing that he does is better. Is good, bro. Yes. ಇವಾಗ ಬಾರಪ್ಪ ಫಿಂಗರ್ ಸ್ಟ್ರೈಕರ್. Winger striker no bro. Third midfield. We should fill third midfield. Orieli or Nico Gonzalez. We should go with Nico Gonzalez, I think. ಏನಂತ? Even I should think we should go with Nico. But ನನಗೇನೋ ಪೆಪ್ ರಾಡ್ರಿ ನಿಕೋ ಒಂದೇ ಇಡಲ್ಲ ಅನ್ಸುತ್ತೆ. Because he will keep either of one. ಅದು ಅವನ್ ಎಕ್ಸ್ಟ್ರಾ ಸ್ಪೈಸ್ ಏನಂತಾರ ಎಕ್ಸ್ಟ್ರಾ ಮಸಾಲಾ ನಾರ್ಮಲ್ ಮಸಾಲಾ ಹಾಕಿ ಓಡಿ ಕೆಲಸ ಮಾಡ್ತಾನೆ. ಸೊ ಇಫ್ ವಿ ಥಿಂಕ್ ಇನ್ ಪೆಪ್ಸ್ ಪರ್ಸ್ಪೆಕ್ಟಿವ್ ಇಟ್ಸ್ ರಾಡ್ರಿ ಓರಿಯಲಿ ಅಂಡ್ ಸಿಲ್ವಾ. For sure. ನಾವೇನ್ ಅಂತ ದೊಡ್ಡ ಲೆವೆಲ್ ಥಿಂಕ್ ಮಾಡಲ್ಲ ಬಟ್ ಜಸ್ಟ್ ಇಫ್ ವಿ ಥಿಂಕ್ But still, yeah. from our experience of watching together it will be Rodri, Silva and Oriel. Yes. And forward wing and the main striker Haaland for sure. Haaland for sure, Doku for sure, Cherki for sure. ಈ ಮೂವರು ಬಿಟ್ಟು ಸೆಮೆನ್ಯೋ ಓಕೆ ಸೆಮೆನ್ಯೋ has done good but ಸೆಮೆನ್ಯೋ ಸಾವಿನ್ಯೋ ಮತ್ತೆ ಯಾರಿಲ್ಲ ಅಷ್ಟೇ ಅವ್ರನ್ನ ಬಿಟ್ಟು ಅವ್ರನ್ನ ತರ್ಲಿ ಬೇಡ ಅನ್ನಲ್ಲ ಬಟ್ ಡು ನಾಟ್ ಸ್ಟಾರ್ಟ್ ದಮ್ ಲೈಕ್ ವಿ ನೀಡ್ ಚರ್ಕಿ ಟು ಸ್ಟಾರ್ಟ್ ದಮ್ ಬಿಕಾಸ್ ವಿ ಆರ್ ಬಿಹೈಂಡ್ ವಿ ಆರ್ ನಾಟ್ ಹರ್ಡ್. ಹೌದು. ಬಿಹೈಂಡ್ ಬೈ 3 goals behind by 3 goals. ಹೇಳಕ್ಕಾಗಲ್ಲ ಪೆಪ್ ಹುಚ್ಚ ಆದ್ರೆ ಯು ಕ್ಯಾನ್ ಆಲ್ಸೋ ರಿಪ್ಲೇಸ್ ಹಾಲೆಂಡ್ ವಿತ್ ಮಾಮೂಶ್ ಏನಂತೆ. You never know but ಅವನ against Madrid you will not do that I believe. ಹೌದು. Keeping Haaland out is like ಏನಂತಾರ I don't have an example. I don't know. Because ಆಮೇಲೆ ರಿಗ್ರೆಟ್ ಆಗಬಾರ್ದು. ರಿಗ್ರೆಟ್ ಆಗಬಾರ್ದು. Haaland ಇದ್ರೆ ಚೆನ್ನಾಗಿರ್ಬೋದಿತ್ತು ಅದು ಇದು. Okay, so Donnarumma, Nunes, Kusano, Diaz, Aitnori, Orieli, Rodri, Silva, Cherki, Doku, Haaland. Dokuಗೆ ರೆಸ್ಟ್ ಮಾಡಬಾರ್ದು ಬೈ. I want him to raise where Trent Alexander-Arnold are there. Yeah.
ರೆಕಾರ್ಡ್ should ಎಷ್ಟು also 12 see- and 14 ಇತ್ತಲ್ಲ ಲಾಸ್ಟ್ ಸೀಸನ್. ಅವನು 12 and 14 ಟೈಮ್ಸ್ ಟ್ರೆಂಟ್ ಅಲೆಕ್ಸಾಂಡರ್. ಈ ಸಲ 20 ಮಾಡ್ಬೇಕು ಅವನು. ಏನಾರಲ್ಲ 20 ಮಿನಿಟ್ 20 ಡೋಕೋ ಡೊಕುಡು No ಅಲಾರಾಮ್ over ಇಟ್ಟಿದ್ದೀನಿ the we need 4-0 bro. ನಾನು ಮರ್ದಿನ ಇನ್ಸ್ಟಾಗ್ರಾಮ್ ನೋಡಕ್ ಸ್ಟಾರ್ಟ್ ಮಾಡಿದಾಗ ಇದೇ ಕೇಳಿಸ್ಬೇಕು ನನಗ. ಹಂಗ ಇರ್ಬೇಕು ಇವಾಗ. ಲಿಸನ್ ಟು ದಿಸ್. ಕೇಳಿಸ್ತಿಲ್ವಣ್ಣ? ಕೇಳಿಸ್ತಿಲ್ಲ, ಅಷ್ಟೇನು ಕೇಳಿಸ್ತಿಲ್ಲ ನೀಟಾಗಿ. ಓಕೆ, ಐ ವಿಲ್ ಸೆಂಡ್ ಯು ವಾಟ್ಸ್ಆಪ್. ಇಲ್ಲಾಂದ್ರೆ ಇದಕ್ಕೆ ಹಾಕೋ ಆಡಿಯೋ ಮಿಕ್ಸ್ ಮಾಡುವ. ಡೋಕು ಅಗೇನ್ಸ್ಟ್ ಟ್ರೆಂಟ್. ಇನ್ನೊಂದು ಅಬ್ಸರ್ವ್ ಮಾಡ್ದ, ಟ್ರೆಂಟ್ ರೇಸ್ ಬೆಟ್ ಮಾಡ್ದ ಡೋಕುನ. ಹೌದೌದು ನೋಡ್ದೆ, ಇದು ಬಾಲ್ ಎತ್ತಿದ್ನಲ್ಲ, ಚಿಪ್ ಮಾಡಿಸ್ಕೊಂಡಲ್ಲ. ಎಸ್ ಚೆನ್ನಾಗಿ ಆಡ್ದಲ್ಲ. ಬಿಕಾಸ್ ಟ್ರೆಂಟ್ಗೂ ಸಪೋರ್ಟ್ ಇತ್ತು, ವಾಲ್ವರ್ಡ್ ಅವ್ರ ಕಡೆಯಿಂದ ಎಲ್ಲ ವಿಂಗರ್ ಸಪೋರ್ಟ್ ಇದ್ರು. ಡೋಕು ಬಾಲ್ ಹೋದಂಗೆಲ್ಲ ಮೂವರು, ಇವನು ಥಿಯಾಗೋ, ವಾಲ್ವರ್ಡೆ, ಟ್ರೆಂಟ್ ಬಿಟ್ರೆ ಇವನು ಆರ್ಜಗುಲರು. ವಾ, ನಾನ್ ಅನ್ಕೊಂಡೆ ಈ ನನ್ನ ಮಕ್ಕಳು ಇವತ್ತು ಇವನಿಗೆ ಮುಂದಕ್ಕೆ ಹೋಗಕ್ ಬಿಡಲ್ಲ, ಹಿಂದಕ್ಕೆ ಹೋಗಕ್ ಬಿಡಲ್ಲ, ಅಲ್ಲೇ ನಿಂದಿರ್ತಾರಂತ. ಡೋಕು ಎಕ್ಸ್ಪೆಕ್ಟರ್ ಅಲ್ಲೇ ಮಿಸ್ ಆಯ್ತು. ಅಲ್ಲೊಂದು ಏಟ್ ಬಿತ್ತು. ದೇ ವರ್ ಪರ್ಫೆಕ್ಟ್ಲಿ ಪ್ರಿಪೇರ್ಡ್ ಅಗೇನ್ಸ್ಟ್ ಡೋಕು. ಶುಡ್ ಅಪ್ರಿಶಿಯೇಟ್ ಮ್ಯಾಡ್ರಿಡ್. ಹೌದ್ಲ, ಅಂತ ಟೀಮ್ ಹಿಡ್ಕೊಂಡು 3-0. ಹೂ ಥಾಟ್ ಬ್ರೋ 3-0 against this Supreme City team which got upped by Valverde. Okay, let's come to predictions. Hey, we still have some more things to discuss, brother. We have to discuss this. ನೆನ್ಪಾಯ್ತಾ ನಾವೇನಂದ್ವಿ 6-1 ಆಗೋಣ, ನೆಕ್ಸ್ಟ್ ಬಯರ್ನ್ ಹೆಂಗಪ್ಪ 6-1 ನೋಡೋದಂತ ಅಂತ. ಇಲ್ಲಿ ಮ್ಯಾಡ್ರಿಡ್ ಮೇಲೆ ನಾವು ಬಯರ್ನ್ ಮೇಲೆ ಥಿಂಕ್ ಮಾಡ್ತಾ ಇದ್ವಿ ಆಲ್ರೆಡಿ, ಬಟ್ ಸ್ಟಿಲ್ ವಿ ಆರ್ ಇನ್ ಮ್ಯಾಡ್ರಿಡ್. 6-1 ಮೂಸಿಯಾಲ ಗೋಲ್ ಹೊಡೆದಪ್ಪ. ಟ್ಯಾಪ್ ಆದ್ರೂ ಮೂಸಿಯಾಲ ಗೋಲ್ ಹೊಡೆದ. ಮ್ಯಾಪಿ we can say that present ಅಲ್ಲಿ Bayern is the best team ಅನ್ಸುತ್ತೆ currently, because we know Arsenal will do the Arsenal thing. I'm so short about that. It's about this team. Bayern are I think favorites. Bayern, Arsenal, Barcelona. Oh yeah, Chelsea. No, not Chelsea. Paris. PSG. Yeah, PSG ಅಡಪ್ಪ. PSG ನು 2-2 ಆಗಿದ್ದನ್ನ ಇನ್ನ ಫ್ಲಾಶ್ 5-2 ಮಾಡ್ಬಿಟ್ರು ಅವರು. ಡೆಂಬೆಲೆ ಕ್ರೇಜಿ ಆಡವ್ರೆ. I should talk about the relegation battling team. What do you think of Tottenham? ಟಾಟನಮ್ ಬಿಡು, ಪಾಪ ಅಲ್ಲ ಗೋಲ್ ಕೀಪರ್ನೇ. ಗೋಲ್ ಕೀಪರ್ ಪಾಪ ಬಿಡು. ಕಿನ್ಸ್ಕಿ ಏನು ಮಾಡಕ್ ಬರ, ಅವ್ನ್ ಪಾಪ ಅಲ್ಲ UCL ಡೆಬ್ಯೂಟ್. ಹೌದು, ಐ ಥಿಂಕ್ ಐ ಹರ್ಡ್ ಈಸ್ ಸ್ಟಿಲ್ ಯಂಗ್ ಅಂತಲ್ಲ ಗೋಲ್ ಕೀಪರ್. Still he came to Chelsea, sorry, Tottenham on 25 last year ಬಂದಿದ್ದ, 24-25. ಸೊ UCL ಡೆಬ್ಯೂಟ್ ಮಾಡಿಸಿ ಇಟ್ರು ಗೂಟ, ಚೆನ್ನಾಗಿ ಇಟ್ರು. ಸ್ವಲ್ಪನ ನಾಚಿಗಿರ್ಬೇಕ್ಲೆ, ಸ್ವಲ್ಪನಾ ಅವರು ಸಾಯಕಾತಾರಲ್ಲಿ ರೆಲಿಗೇಷನ್ಗೆ ನಾಟ್ ದ ಫೇವರೇಟ್ಸ್ ಅಂತ. ನಾಚಿಗೆ ಸ್ವಲ್ಪನಾ ಹೇಳೋದ್ನಲ್ಲ, ಇಟ್ಸ್ ನಾಟ್ ದಟ್ ಪಾಸಿಬಲ್, ಆಗಲ್ಲ, ಕಷ್ಟ ಐತೆ ಅಂತ. ಅದೇ ತರ ಇವನ್ ಸಿಮ್ಯಾನೆ ಹೇಳಿ ಹೋದ. ಭದ್ರಪ್ಪ 20 ನಿಮಿಷದ ನೋಡ್ತಾರ ನನ್ ಮಕ್ಳು. ಎಲ್ಲ ಮಿಸ್ಟೇಕ್, ಎಲ್ಲ ಡಿಫೆನ್ಸಿವ್ ಗೋಲ್ ಕೀಪರ್ ಮಿಸ್ಟೇಕ್. ಇವ್ರು ಹಾಕಿದ್ರೆ ಅಷ್ಟು ಪ್ರೆಷರ್ ಹಾಕಿದ್ದಕ್ಕೆ ಮಿಸ್ಟೇಕ್ಸ್ ಅದು, ಏನೋ. And the surprising Bodo Glimt ಮಾತ್ರ ಬ್ರೋ ಕ್ರೇಜಿ. ಆಲ್ಮೋಸ್ಟ್ ಅದ್ರಲ್ಲಿ ಅವರೆಲ್ಲ ಐ ಥಿಂಕ್ ಬಾಳ ಜನ ಅನ್ಕೊಂಡಿರ್ತಾರಲ್ಲ ಈಸಿ Bodo Glimt ಅಗೇನ್ಸ್ಟ್ ಸ್ಪೋರ್ಟಿಂಗ್ ಅಂತ. ಏನಂತ? ಹೌದು, Bodo Glimt ಸ್ಪೋರ್ಟಿಂಗ್ ಇಟ್ ವಾಸ್ ಈಸಿ. ದೇ ಆರ್ ಏನಂತಾರ ಎಟ್ ದೇರ್ ಪೀಕ್ ನೌ. They can also win against Arsenal ಬಂದ್ರ ನೆಕ್ಸ್ಟ್. Leverkusen Arsenal, I didn't watch that match. ನನ್ಗಷ್ಟು ನಾನು ನೋಡಿಲ್ಲ, but still it's okay. 1-1. But interesting fact is Leverkusen scored through a corner.
Same strategy of Arsenal. ಬಿಫೋರ್ ಮ್ಯಾಚ್ ನೋ ಕಾರ್ನರ್ಸ್ ಅಲೋಡ್ ಅಂತ ಒಂದು ಇನ್ಸ್ಟಾ ಪೋಸ್ಟ್ ಬಿಟ್ಟಿದ್ರು ಅವರು. ಡ್ಯೂರಿಂಗ್ ಮ್ಯಾಚ್ ವೀಲ್ ಸ್ಕೋರ್ ಥ್ರೂ ಕಾರ್ನರ್, ನಾಟ್ ಯು ಅಂತಂದ್ರು. ಬಟ್ Kai Havertz scored against his boyhood club Leverkusen. 1-1. Yes. That's a penalty. We'll take it. What about Newcastle Barca? Newcastle Barca, we bro Yamal again, motherfucker. Penalty saved his life again. Penalty saved his life again. You saw the match now, how he was performing. Yeah, easily ಗೆಲ್ಬೋದಿತ್ತು. Yes. Newcastle easily ಗೆಲ್ಬೋದಿತ್ತು. Be honest about Yamal's performance. Yamal performance was okay. Okay. Like not to his standards, and main ಆಗಿ not about Yamal. ಇಡೀ ಬಾರ್ಸೆಲೋನಾ ಟೀಮ್ ಅಟ್ಯಾಕಿಂಗ್ ಇರ್ಲಿಲ್ಲ. They were like all defending because Newcastle ಹೆಂಗ್ ಅಟ್ಯಾಕ್ ಮಾಡ್ತಿದ್ರು ಅಂದ್ರೆ ಕ್ರೇಜಿ ಇಲ್ಲ. ಈವನ್ ಲಾಸ್ಟ್ ಮಿನಿಟ್ಸ್ ಅಲ್ಲೂ ಅಟ್ಯಾಕ್ ಮಾಡ್ತಿದ್ರು. ಅವ್ರ ಕೋಚ್ ಅವರೆಲ್ಲ ಲೈಕ್ ಪ್ಲೀಸ್ ಕಾಮ್ ಡೌನ್, ವಿ ಹ್ಯಾವ್ ಜಸ್ಟ್ 2-3 minutes, ಸೊ ಡು ನಾಟ್ ಲೈಕ್ ಡಿಫೆಂಡ್ ಅಂತ, ಸ್ಲಮ್ ಮಾಡ್ಕೋಬೇಡಿ ಅಂತ. ಸ್ಲಮ್ ಮಾಡ್ಕೊಂಡ್ರು, ಸ್ಲಮ್ ಆಗೇ ಬಿಡ್ತಲ್ಲಿ ಲಾಸ್ಟ್ ಲೋ ಇನ್ನೇನು ಒಂದು ಮಿನಿಟ್ ನಿಂತು ಬಾಲ್ ಅದು ತಿಯೋ ನನ್ನ ಮಗ, ಅದೇ ತಿಯೋ ನೀನ್ ಜರ್ಮನಿಗೆ ಸ್ಟಾರ್ಟ್ ಮಾಡಿದ್ರೆ ಒದ್ದು ಬಿಡ್ತೀನಿ ಲೌಡ್. ಲಾಸ್ಟ್ ಸೆಕೆಂಡ್ಸ್ ಲೋ easily, even though it was 1-0 win, but win was win, bro. Performance you should appreciate. Newcastle, you should appreciate. Got rage baited by City, then that performance against Barcelona was like crazy. Still you never know, ಅವರು ಬಾರ್ಸಾ ಮೇಲೆ ಅವೇ ಮ್ಯಾಚ್ ಚೆನ್ನಾಗಿ ಆಡ್ಬೋದು. And Atalanta Bayern Munchen we are not talking because we know it's 6-1. It's already 6-1. It's already 6-1. Liverpool, what about and our police Liverpool Galatasaray. ನನಗೆ ನಿಜ ಅನ್ಸಿತ್ಲ, ದೇವರನ್ನ ಹೇಳ್ತೀನಿ 1-0 easy. 1-0 on the cards ಅಂತಿತ್ತು. 1-0 ಆಯ್ತು. ವರ್ಜಿಲ್ ವ್ಯಾನ್ ಡೈಕ್ ಆರ್ ಫಾರ್ಮಿಂಗ್ ಮಾಡಕ್ ಹೋಗಿ ಲಾರ್ ಆದ. ಇಬ್ರಾಹಿಂ ಕೊನೆಟನು ಲೌಡ ತರ ಆಡಿದ. ಐ ಡೋಂಟ್ ನೋ ಹೌ ಮೇಟ್ಸ್ ಪ್ಲೇಡ್, ಇಕಿಟೆಕೆ ಪ್ಲೇಡ್. ಸಾಲಾ ಬಿಡು, ಅನದರ್ ಏನಂತಾರಲ್ಲ, ಫ್ಲೋರಿನ್ ಮ್ಯಾಚ್ ಚೆನ್ನಾಗಿ ಆಡಿಲ್ಲಲ್ಲ. ನಾನು ನೋಡ್ದಲ್ಲ ಮ್ಯಾಚ್, ಕಂಪ್ಲೀಟ್ ಮ್ಯಾಚ್ ನೋಡ್ದ, ಅವನು ಚೆನ್ನಾಗಿ ಆಡ್ಲಿಲ್ಲ. ದೆನ್ ದಿಸ್ ಸಾಲಾ ಸ್ಟಿಕ್ಕರ್ ಅಗೇನ್. ಸಾಲಾನ್ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರು. Gakpo did Gakpo start? Gakpo, he didn't start. He came as a substitute. I think this guy Arne Slot should invest more on Chiesa than Gakpo. I don't know why. What he sees in Gakpo, I never seen. Gakpo. What's it? Yeah, no. Okay. Gakpo, easy. Sorry, Arne Slot. It was a comedy. Don't take it. If he sees our video. Paris Chelsea was a good match. Should have watched, but we were at City and Madrid, so we couldn't. Then that's all. Aste. Okay, Sangeet, let's come to the prediction. It's the prediction time. Okay. Let's start with Paris Chelsea. Yeah, we'll start with Paris Chelsea. So 5-2. What do you think will be the scoreline for second leg, and who do you think will go to the next round? What I predict is Chelsea, Paris, so maybe 0-2. I mean 2 for Paris and 0 for Chelsea. Oh, that's a hot take, man. Yeah, I think so. So in total 7-2 Paris to quarters. Yeah, Paris to quarters easy. I think Paris to quarters. Ninge ಏನು ಅನ್ಸುತ್ತೆ? I think it will be 2-0 for Chelsea, 2-0 or 2-1. But Paris will go. For sure Paris will go. 2-1 for Chelsea. Okay. You think 2-1 Chelsea will win, but Paris will go to quarters? Yes, Paris will go to quarters. Then Galatasaray, Liverpool. I think maybe it will be a draw. I think so, because aggregate will be a draw. Aggregate because 1-0. So you're saying 1-0, 120 no, minutes it will after be 2-1 of Liverpool. Okay. Pens, who will in the pens then? Penalties we cannot predict, but mostly Liverpool ಈ ಸೀಸನ್ ನೋಡಿದ್ರೆ ಅವ್ರು ಲಕ್ ಇಲ್ಲ. ಸೊ Galatasaray to quarters. What? Galatasaray? PSG. Okay, Sanket. You're going to next level, man. Wild predictions. Okay, Galatasaray. So PSG versus Galatasaray. I'll say Liverpool. Galatasaray. For me, it's Liverpool. Yes. Anfield. You know Anfield. Yeah.
Score, Liverpool will what do you fall. predict? Score 2-0 Liverpool, they'll go, I believe. 2-0 with aggregate 2-1. Huh? Then cause our Shata match. What do you think? I think here also 4-0. I don't think so. It is possible. It is possible, but I'm predicting 3-0 with penalties. And City Penalties. going to City to quarters. win or Madrid to win? Yes. City Who to to whom to? quarters. City to City to quarters, of course. This is a wide prediction. Let's see. Nana Ankonda, City 3-0, 3-3 aggregate, penalties, and City goes through. Okay, for me, What it's do a you hard think? prediction. I'll skip this one. I'll skip this one. Sorry, I'll skip this one. It's hard for me. I'm not saying. I'm not saying anything. We'll see after the match. But I think Madrid will go. Heartbreaking, but Okay. Madrid will. No score card. Okay, you Anything. think Madrid. Madrid. right? Then Even if Atlanta. they go in penalties, Madrid, you're saying? So, no. Whatever. Madrid will go. For you, it's City on penalties. Yes. Because we have Yes. Donnarumma. Don't forget. We have Donnarumma. The giant penalty saver. Yes. Bayern, Atlanta. I'll say 7-0 to Bayern. 13-1 aggregate. 13-1 Oh, aggregate. sorry. Olise Kimmich chillala. Sorry. 5-0. 5-0. 5-0. I am thinking of 3 or 4-0. Let's go with 4-0. Okay, whatever. Yeah. For me, it's 5-0. Easy. So Easy Bayern. Easy Bayern. easy Bayern. Then So Newcastle, Bayern or Barca. City Bro, or Bayern or Man. I'm backing Newcastle for this. 2-1 Newcastle. But I think 2-0 for Barca, I think. Let's see. I want another Italian moment. Like Fratesi this time. Tonali. Yeah. Barcaಗೆ ಗೋಲ್ ಹೊಡೆಯಕ್ಕೆ ಕಷ್ಟ ಆಗುತ್ತೆ, but still I think they will manage 2-0. Barca easy. Sorry. It will be Barca. 2-1 Barca. Or Camp No advantage ಐತೆ. So they'll go 2-1 Barca. You said? Yeah. 2-0. 2-1. 2-0. Atleti Tottenham. Atleti Tottenham, maybe Spurs Stadium, Atleti. ಗೊತ್ತಿಲ್ಲ. This is One more thing I have to say about Madrid City. It will be Madrid for sure because they'll not just park the bus. They'll bring the Emirates Airlines only. What do you say? Yeah, ಅದಿರುತ್ತೆ. That will be there for sure. It is very difficult. ನೋಡೋಣ. Just hoping them not to score. Yeah, not to score, but it will be an aeroplane for sure. Airlines, Emirates only. So Atleti Tottenham Pakka for me. It's Atleti 2-2 draw. Yeah, maybe I can also go with 2-2 draw and Atletico to quarters with Barca. Comes the biggest match, Bodo Glimt Sporting City. Bodo Glimt, I think Sporting will score for sure. Maybe I'm predicting a draw in Sporting and Bodo Glimt match. Like 2-2 or... The way they perform this season from City. Yeah, there's... Athletic, Yeah, Inter. they're performing very well. Even at San Siro, they won by 2-1 at San Siro. Yes. You should never forget, winning at San Siro is not easy. Yeah, correct. But still, I think Sporting 1, Bodo Glimt 2. Oh, so Sporting 1, Bodo Glimt 2. Okay. And Bodo Glimt. But Bodo Glimt will go. Yeah. Comes the bottling match. But I think Arsenal will take over with 2 or 3. 3-1, 2-1, 3-1. Maybe Arsenal 4-0. Arsenal 4-0. That is a crazy prediction. But yeah, I think Leverkusen will also score. Mostly 3-1. I will go with 3-1. 4-0 Arsenal. They'll win. Okay. So it will be easy. Paris. So Paris versus Galatasaray for you. Yes. For me, Paris versus Liverpool. City versus Bayern for you. Madrid versus Bayern for me. Barca versus Atleti for both. And Bodo Glimt versus Arsenal for both. Yes. Fine. That's our prediction, others. That's our prediction.